ಲೋಕಾಯುಕ್ತ ಕೊಟ್ಟಂತ ವರದಿ ಬಿಗ್ ರಿಲೀಫ್ ಅನ್ನ ತಂದಿಟ್ಟಿತ್ತು. ಆದ್ರೆ ಈಗ ಇಡಿ ಅದಕ್ಕೆ ಚೆಕ್ ಮೇಟ್ ಅನ್ನ ಇಡೋದಕ್ಕೆ ಮುಂದಾಗಿದೆ. ಅಂದ್ರೆ ಲೋಕಾಯುಕ್ತ ಸಲ್ಲಿಸಿರುವಂತ ವರದಿಯನ್ನ ತಿರಸ್ಕಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ಲೋಕಾಯುಕ್ತ ಕೊಟ್ಟಂತ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಇಡಿಯಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಅದು ತಕರಾರು ಅರ್ಜಿ. ಒಟ್ಟು 6 ಪುಟಗಳ ತಕರಾರು ಅರ್ಜಿ ಸಲ್ಲಿಸಿದ ಇಡಿ ಟೀಮ್. ತಕರಾರು ಅರ್ಜಿಯಲ್ಲಿ ಸಿಎಂ ಕುಟುಂಬಕ್ಕೆ ಸಂಕಷ್ಟ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಫ್ಯಾಮಿಲಿ ವಿರುದ್ಧ ಇಡಿ ಬಳಿ ಇದೆ ಸಾಕ್ಷಿ. ಆ ಸಾಕ್ಷಿ ಸಮೇತವಾಗಿ ಲೋಕಾಯುಕ್ತ ಅಧಿಕಾರಿಗಳು ಯಾರೆಲ್ಲ ತನಿಖೆ ಮಾಡಿದ್ರು ಅವರು ಕೂಡ ಮುಂದೊಂದು ದಿನ ತನಿಖೆಯನ್ನ ಎದುರಿಸಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಒಂದು ವೇಳೆ ಲೋಕಾಯುಕ್ತ ವರದಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದ್ದೆ ಆದ್ರೆ ಇಡಿ ಅಧಿಕಾರಿಗಳು ಎಲ್ಲರನ್ನ ವಿಚಾರಣೆಗೊಳಪಡಿಸ್ತಾರೆ. ಯಾವುದೇ ಅನುಮಾನ ಇಲ್ಲ. 6 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿರುವಂತ ಇಡಿ. ಆ ಮೂಲಕ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗುತ್ತೆ. ಒಂದು ವೇಳೆ ಏನಾದರೂ ಕೋರ್ಟ್ ಇದನ್ನ ಅಕ್ಸೆಪ್ಟ್ ಮಾಡಿದ್ದೆ ಆದ್ರೆ, ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ ತನಿಖಾ ವರದಿಯನ್ನ ರಿಜೆಕ್ಟ್ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮತ್ತೊಮ್ಮೆ ಶುರುವಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಇಡಿ. ಇದೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ವರದಿಯನ್ನ ಕೊಟ್ಟಿದ್ರು. ಆ ವರದಿ ತಿರಸ್ಕಾರ ಮಾಡಬೇಕು, ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಜೊತೆಗೆ ದೂರದಲ್ಲಿರುವಂತಹ ಸ್ನೇಹ ವೆಂಕಟೇಶ್ ಅವರ ಮಾತಾಡಿಸ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಇವತ್ತು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಸರ್. ಸೊ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪೂರಕವಾದಂತಹ ಅಂಶಗಳಾಗುತ್ತೆ ಸರ್? ಆರೋಪಕ್ಕೆ ಪೂರಕವಾದ ಯಾವ ಸಾಕ್ಷ್ಯಗಳು ಲಭ್ಯ ಇದೆ ಅಂದರೆ ಸ್ಪಷ್ಟವಾಗಿ ಎಲ್ಲ ಮನವರಿಕೆ ಮಾಡಿಕೊಡಿದ್ವಿ. ಸೊ ಈ ಮಧ್ಯೆ ಜಾರಿ ನಿರ್ದೇಶನದರು ಮಾನ್ಯ ನ್ಯಾಯಾಲಯದಿಂದ ಲೋಕಾಯುಕ್ತ ಅಧಿಕಾರಿ ಸಲ್ಲಿಸತಕ್ಕಂಥ ವರದಿ ಮತ್ತು ದಾಖಲಾತಿಗಳನ್ನು ಪಡ್ಕೊಂಡು ಅವಳನ್ನ ಪರಿಶೀಲನೆ ನಡೆಸಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಅವರ ಒಂದು ತನಿಖೆಯಲ್ಲಿ ಅಂದರೆ ಜಾರಿ ನಿರ್ದೇಶನ ತನಿಖೆಯಲ್ಲಿ ಯಾವ ಅಂಶಗಳು ಕಂಡು ಬಂದಿತ್ತು ಆ ಅಂಶಗಳನ್ನ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದಿರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಅದನ್ನು ಪರಿಗಣಿಸದೆ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ವರದಿ ಸಲ್ಲಿಸಿರೋದ್ರಿಂದ ಅವ್ರು ಸಲ್ಲಿಸಿರ್ತಕ್ಕಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂದರೆ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಒಂದು ಸೂಕ್ತ ಆದೇಶವನ್ನು ಮಾಡುವಂತ ನಿರೀಕ್ಷೆ ನಮಗಿದೆ. ಅದು ವರದಿ ತೋರಿಸಬಹುದು ಸರ್, ಅಂಶಗಳು ಯಾವ ಅಂಶಗಳ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಇದು ಲೋಕಾಯುಕ್ತ ಅಧಿಕಾರಿಗಳು ವರದಿಗೆ ಜಾರಿ ನಿರ್ದೇಶನ ಸಲ್ಲಿಸತಕ್ಕಂಥ ಒಂದು ತಕರಾರು ಅರ್ಜಿ. ಇದರಲ್ಲಿ ತನಿಖೆಯಲ್ಲಿ ಯಾವ್ಯಾವ ಅಂಶಗಳು ಕಂಡು ಬಂದಿದೆ ಈ ಎಲ್ಲ ಅಂಶಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ನಾವು ಗಮನಕ್ಕೆ ತಂದಿದ್ದೀವಿ. ಆದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವನ್ನೆಲ್ಲ ಪರಿಗಣಿಸದೆ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನ ಅವರು ಕೂಡ ಲಿಖಿತವಾಗಿ ಮಾನ್ಯ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ತಕರಾರು ಅರ್ಜಿಯಲ್ಲಿ ಕೂಡ ನೀವು ನೋಡಿದ್ದೀರಾ ಸರ್. ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯರಿಗೆ ಸಂಕಷ್ಟವಾದಂತಹ ಅಂಶಗಳು ಯಾವ್ಯಾವ ಸರ್ ಅಂತ? ಸರ್, ಮುಖ್ಯವಾಗಿ ಅವರ ಅಧಿಕಾರ ಅವಧಿಯಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಕ್ರಿಯೆ ನಡೆದಿದೆ ಅಂದ್ರೆ ಕಾನೂನು ಬಾಹಿರವಾಗಿ ಭೂ ಸ್ವಾಧೀನ ಕೈಬಿಡಿಸ್ಕೊಂಡಿರುವಂಥದ್ದು, ಮತ್ತೆ 2001, 2003 ಇಸ್ವಿಲೆ ರಸ್ತೆ ಒಳಚರಂಡಿ ಆಗಿದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಬಾಮೈದನ ಹೆಸರಿಗೆ ಕ್ರಯಪತ್ರ ಮಾಡ್ಕೊಂಡಿರುವಂಥದ್ದು, ಆನಂತರ ಅನ್ಯಕ್ರಾಂತ ಆದೇಶ ಮಾಡಿಸ್ಕೊಂಡಿರುವಂಥದ್ದು, ಆನಂತರ ಅವ್ರ ಹೆಂಡತಿ ಹೆಸರಿಗೆ ದಾನಪತ್ರದ ಮೂಲಕ ವರ್ಗಾವಣೆ ಮಾಡಿಸ್ಕೊಂಡಿರುವಂಥದ್ದು, ಈ ಸುಳ್ಳು ದಾಖಲೆ ಇಟ್ಕೊಂಡು 14 ನಿವೇಶನ ಅಕ್ರಮ ಪಡೆದಂತ ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದಾರೆ. ಒಂದು ತನಿಖಾ ಸಂಸ್ಥೆ ಮತ್ತೊಂದು ತನಿಖಾ ಸಂಸ್ಥೆಯನ್ನ ತನಿಖೆ ಮಾಡೋ ಸರಿ ಇಲ್ಲ ಅಂತ ಹೇಳಿ ಒಂದು ವರದಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಮಗೆ ಎಷ್ಟು ಮಟ್ಟಿಗೆ ಆದ್ರೆ ನೀವು ಕೂಡ ವಾದವನ್ನ ಮಾಡಿದ್ದೀರಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ, ಎಷ್ಟರ ಮಟ್ಟಿಗೆ ಪೂರಕ ಆಗುತ್ತೆ ಅಂತ ಹೇಳಿ? ಸರ್, ಒಂದು ದೃಷ್ಟಿಯ ನಂಗೆ ಬಹಳ ಸಂತೋಷದ ವಿಚಾರ. ಯಾಕಂದ್ರೆ ನನ್ನ ಆರೋಪಕ್ಕೆ ಪೂರ್ವಕವಾಗಿ ಒಂದು ತನಿಖಾ ಸಂಸ್ಥೆ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದೆ ಅಂತೇಳಿ. ಅದ್ರ ಜೊತೆಗೆ ಒಂದು ದುಃಖ ಸಂಕ್ರಾಂತಿ ಏನಂದ್ರೆ ನಮ್ಮ ಕರ್ನಾಟಕ ಲೋಕಾಯುಕ್ತರು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ? ತನಿಖೆ ಸ್ಪಷ್ಟ ಸಾಕ್ಷ್ಯ ಇದ್ರೂ ಕೂಡ ಆ ಒಂದು ಸುಳ್ಳು ವರದಿಯನ್ನು ಸಲ್ಲಿಸುವ ಮೂಲಕ ಆ ರಾಜ್ಯದ ಜನತೆಯ ಒಂದು ಗೌರವ ಧಕ್ಕೆ ತರದಂತ ಹೇಳ್ತೀನಿ. ಯಾಕಂದ್ರೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಸಮರ್ಥರಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಇದು ದುಃಖದ ಸಂಗತಿ ಆಗುತ್ತೆ. ಸೊ ಈಗಲಾದರೂ ಲೋಕಾಯುಕ್ತರು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು, ಸಂಬಂಧಪಟ್ಟ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತೆ ಸಚಿವರು ಇದ್ರ ಬಗ್ಗೆ ಒಂದು ಸಭೆ ನಡೆಸಲಿ. ನಾನು ಆ ಸಭೆ ಬಂದು ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ತಮ್ಮ ಕರ್ತವ್ಯ ವಿರುದ್ಧವಾಗಿ ಮಾಡಿಕೊಂಡು ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಒಂದು ಧಕ್ಕೆ ತರುವಂತಹ ಕೆಲಸ ಮಾಡೋದನ್ನ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡ್ತೀನಿ. ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು, ಆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ತನಿಖಾಧಿಕಾರಿಗಳು ಕೂಡ ತಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಳ್ಬಾರದು. ಆ ರೀತಿ ಒಂದು ಕಠಿಣ ಕ್ರಮ ತಗೊಳ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೆ.
ಸರ್ ಈಗಾಗಲೇ ಇಡಿ ಕೂಡ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿದೆ ಸರ್. ಅಲ್ಲಿ ಈ 14 ಸೈಟ್ಗಳಂದ್ರೆ ಯಾವ್ದು ತೆಗೆದುಕೊಂಡಿದ್ದಾರೆ, ಜೊತೆಗೆ ಮೂಲ ಭೂಮಿಯಲ್ಲಿದೆ, ಸಿದ್ದರಾಮಯ್ಯನವರ ತಮ್ಮ ಖರೀದಿ ಮಾಡಿದಂತ ಜಾಗ ಎಲ್ಲವೂ ಕೂಡ ಅಕ್ರಮದಲ್ಲಿ ಕೂಡಿದೆ ಅಂತ ಹೇಳಿ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದೆ ಸರ್. ಇಷ್ಟಾದ್ರೂ ಕೂಡ ಲೋಕಾಯುಕ್ತ ಸಂಸ್ಥೆ 4 ಅಂದ್ರೆ A4 ಆರೋಪಿಗಳು, A1, A2, A3, A4 4 ಜನ ಆರೋಪಿಗಳು ಯಾವುದೇ ತಪ್ಪು ಮಾಡಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಎಂದು ವರದಿ ಕೊಟ್ಟಿದ್ದಾರೆ ಸರ್. ಸರ್, ಇಲ್ಲಿ ಸಮಸ್ಯೆ ಏನಾಗಿದೆ, ತನಿಖಾಧಿಕಾರಿಗಳು ಸುಳ್ಳು ವರದಿಗಳನ್ನು ಸಲ್ಲಿಸಿದಾಗ ಅಂದರೆ ನಿಜವಾದ ಸಾಕ್ಷ್ಯಗಳನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡುವ ಮೂಲಕ ಸುಳ್ಳು ವರದಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ಅದು ದೊಡ್ಡ ಗಂಭೀರವಾದ ಅಪರಾಧ ಕೃತ್ಯ. ಇಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗೆ ತನಿಖಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮಗಳಾಗ್ತವೆ. ಹೀಗಾಗಿ ತನಿಖಾಧಿಕಾರಿಗಳು ಕರ್ತವ್ಯ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿ ನಡ್ಕೊಳ್ಳದೆ ಕರ್ತವ್ಯಕ್ಕೆ ವಿರುದ್ಧವಾಗಿ ಅಂದ್ರೆ ಸರ್ವಾಧಿಕಾರಿ ರೀತಿ ನಡ್ಕೊಂಡು ಆರೋಪಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳನ್ನ ಯಾವುದೇ ಭಯ ಇಲ್ಲದೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ವಿಚಾರನ ಉದಾಹರಣೆಗೆ ಇಟ್ಕೊಂಡು ಸರ್ಕಾರ ಕಠಿಣ ಕ್ರಮಗಳು ತಗೊಳ್ಬೇಕು ಮತ್ತು ಜನನು ಕೂಡ ಇದನ್ನು ಪ್ರಶ್ನೆ ಮಾಡಬೇಕು. ಒಂದು ತನಿಖಾ ಸಂಸ್ಥೆ ಆರೋಪ ಸಾಬೀತಾಗಂತ ಹೇಳುತ್ತೆ, ಇನ್ನೊಂದು ತನಿಖಾ ಸಂಸ್ಥೆ ಆರೋಪ ಸಾಬೀತಾಗುತ್ತೆ. ಮತ್ತೆ ಸುಳ್ಳಿಲ್ಲ, ದಾಖಲಾತಿ ಇಟ್ಕೊಂಡೆ ಏನ್ ಲೋಕಾಯುಕ್ತ ಅಧಿಕಾರಿ ವರದಿ ಸಲ್ಲಿಸಿದ್ರೆ ಆ ವರದಿ ಜೊತೆಗೆ ಏನ್ ದಾಖಲಾತಿ ಸಲ್ಲಿಸಿದ್ರೆ ಅದೆಲ್ಲ ಸ್ಪಷ್ಟವಾಗಿ ಆರೋಪ ಸಾಬೀತಾಗುವಂತ ಅಂಶಗಳು ಕಂಡು ಬರ್ತದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ 13/8/96 ಇಸ್ವಿಲಿ ಏನ್ ದೇವರಾಜು ಸರ್ಕಾರಕ್ಕೆ ಪತ್ರ ಸಲ್ಲಿಸಿ ಈ ಜಮೀನ ಭೂಸ್ವಾಮಿ ಕೈಬಿಡಿ ಅಂತ ಹೇಳಿದ್ರೆ ಆ ಪತ್ರದಲ್ಲಿ DCM ಅಂತ ಸ್ಪಷ್ಟ ಉಲ್ಲೇಖ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ಲೋಕಾಯುಕ್ತ ಕೊಟ್ಟಂತ ವರದಿ ಬಿಗ್ ರಿಲೀಫ್ ಅನ್ನ ತಂದಿಟ್ಟಿತ್ತು. ಆದ್ರೆ ಈಗ ಇಡಿ ಅದಕ್ಕೆ ಚೆಕ್ ಮೇಟ್ ಅನ್ನ ಇಡೋದಕ್ಕೆ ಮುಂದಾಗಿದೆ. ಅಂದ್ರೆ ಲೋಕಾಯುಕ್ತ ಸಲ್ಲಿಸಿರುವಂತ ವರದಿಯನ್ನ ತಿರಸ್ಕಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ಲೋಕಾಯುಕ್ತ ಕೊಟ್ಟಂತ ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಇಡಿಯಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಅದು ತಕರಾರು ಅರ್ಜಿ. ಒಟ್ಟು 6 ಪುಟಗಳ ತಕರಾರು ಅರ್ಜಿ ಸಲ್ಲಿಸಿದ ಇಡಿ ಟೀಮ್. ತಕರಾರು ಅರ್ಜಿಯಲ್ಲಿ ಸಿಎಂ ಕುಟುಂಬಕ್ಕೆ ಸಂಕಷ್ಟ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಫ್ಯಾಮಿಲಿ ವಿರುದ್ಧ ಇಡಿ ಬಳಿ ಇದೆ ಸಾಕ್ಷಿ. ಆ ಸಾಕ್ಷಿ ಸಮೇತವಾಗಿ ಲೋಕಾಯುಕ್ತ ಅಧಿಕಾರಿಗಳು ಯಾರೆಲ್ಲ ತನಿಖೆ ಮಾಡಿದ್ರು ಅವರು ಕೂಡ ಮುಂದೊಂದು ದಿನ ತನಿಖೆಯನ್ನ ಎದುರಿಸಲೇಬೇಕಾದಂತ ಅನಿವಾರ್ಯತೆ ಎದುರಾಗುತ್ತೆ. ಒಂದು ವೇಳೆ ಲೋಕಾಯುಕ್ತ ವರದಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದ್ದೆ ಆದ್ರೆ ಇಡಿ ಅಧಿಕಾರಿಗಳು ಎಲ್ಲರನ್ನ ವಿಚಾರಣೆಗೊಳಪಡಿಸ್ತಾರೆ, ಯಾವುದೇ ಅನುಮಾನ ಇಲ್ಲ. 6 ಪುಟಗಳ ತಕರಾರು ಅರ್ಜಿಯನ್ನ ಸಲ್ಲಿಸಿರುವಂತ ಇಡಿ. ಆ ಮೂಲಕ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯಗೆ ಟೆನ್ಷನ್ ಶುರುವಾಗುತ್ತೆ. ಒಂದು ವೇಳೆ ಏನಾದರೂ ಕೋರ್ಟ್ ಇದನ್ನ ಅಕ್ಸೆಪ್ಟ್ ಮಾಡಿದ್ದೆ ಆದ್ರೆ, ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ ತನಿಖಾ ವರದಿಯನ್ನ ರಿಜೆಕ್ಟ್ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಮತ್ತೊಮ್ಮೆ ಶುರುವಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ಇಡಿ. ಇದೇ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸಿ ವರದಿಯನ್ನ ಕೊಟ್ಟಿದ್ರು. ಆ ವರದಿ ತಿರಸ್ಕಾರ ಮಾಡಬೇಕು, ನಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳಿ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಜೊತೆಗೆ ದೂರದಲ್ಲಿರುವಂತಹ ಸ್ನೇಹ ಪ್ರಕಾಶ್ ಅವರ ಮಾತಾಡಿಸ್ತಾ ಹೋಗ್ತೀರಿ. ಸರ್, ಬಹಳ ಪ್ರಮುಖವಾಗಿ ಇವತ್ತು ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಸರ್. ಸೊ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪೂರಕವಾದಂತಹ ಅಂಶಗಳಾಗುತ್ತೆ ಸರ್? ಆರೋಪಕ್ಕೆ ಪೂರಕವಾದ ಯಾವ ಸಾಕ್ಷ್ಯಗಳು ಲಭ್ಯ ಇದೆ ಅಂದ್ರೆ ಸ್ಪಷ್ಟವಾಗಿ ಎಲ್ಲ ಮನವರಿಕೆ ಮಾಡಿಕೊಡಿದ್ದೀನಿ. ಸೊ ಈ ಮಧ್ಯೆ ಜಾರಿ ನಿರ್ದೇಶನದರು ಮಾನ್ಯ ನ್ಯಾಯಾಲಯದಿಂದ ಲೋಕಾಯುಕ್ತ ಅಧಿಕಾರಿ ಸಲ್ಲಿಸಿದ ವರದಿ ಮತ್ತು ದಾಖಲಾತಿಗಳನ್ನು ಪಡ್ಕೊಂಡು ಅವಳನ್ನ ಪರಿಶೀಲನೆ ನಡೆಸಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಅವರ ಒಂದು ತನಿಖೆಯಲ್ಲಿ ಅಂದ್ರೆ ಜಾರಿ ನಿರ್ದೇಶನ ತನಿಖೆಯಲ್ಲಿ ಯಾವ ಅಂಶಗಳು ಕಂಡು ಬಂದಿತ್ತು ಆ ಅಂಶಗಳನ್ನ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದಿರೂ ಕೂಡ ಲೋಕಾಯುಕ್ತ ಅಧಿಕಾರಿ ಅದನ್ನು ಪರಿಗಣಿಸದೆ ಮಾನ್ಯ ನ್ಯಾಯಾಲಯಕ್ಕೆ ಸುಳ್ಳು ವರದಿ ಸಲ್ಲಿಸಿರೋದ್ರಿಂದ ಅವ್ರು ಸಲ್ಲಿಸಿರ್ತಕ್ಕಂಥ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಂದ್ರೆ ಅವರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ. ಇವೆಲ್ಲವನ್ನ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಒಂದು ಸೂಕ್ತ ಆದೇಶವನ್ನು ಮಾಡುವಂತ ನಿರೀಕ್ಷೆ ನಮಗಿದೆ. ಅದು ವರದಿ ತೋರಿಸಬಹುದು ಸರ್, ಅಂಶಗಳು ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ನೋಡಿ, ಇದು ಲೋಕಾಯುಕ್ತ ಅಧಿಕಾರಿಗಳು ವರದಿಗೆ ಜಾರಿ ನಿರ್ದೇಶನ ಸಲ್ಲಿಸಕ್ಕಂತ ಒಂದು ತಕರಾರು ಅರ್ಜಿ. ಇದರಲ್ಲಿ ತನಿಖೆಯಲ್ಲಿ ಯಾವ್ಯಾವ ಅಂಶಗಳು ಕಂಡು ಬಂದಿದೆ ಈ ಎಲ್ಲ ಅಂಶಗಳನ್ನ ಲೋಕಾಯುಕ್ತ ಅಧಿಕಾರಿಗಳು ನಾವು ಗಮನಕ್ಕೆ ತಂದಿದ್ದೀವಿ. ಆದರೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಇವನ್ನೆಲ್ಲ ಪರಿಗಣಿಸದೆ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಅನ್ನೋದನ್ನ ಅವರು ಕೂಡ ಲಿಖಿತವಾಗಿ ಮಾನ್ಯ ನ್ಯಾಯಾಲಯಕ್ಕೆ ತಕರಾರು ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ತಕರಾರು ಅರ್ಜಿ ಕೂಡ ನೀವು ನೋಡಿದ್ದೀರಾ ಸರ್. ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯಗೆ ಸಂಕಷ್ಟವಾದಂತಹ ಅಂಶಗಳು ಯಾವ್ಯಾವ ಸರ್ ಅಂತ? ಸರ್, ಮುಖ್ಯವಾಗಿ ಅವರ ಅಧಿಕಾರ ಅವಧಿಯಲ್ಲಿ ಈ ಜಮೀನಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಕ್ರಿಯೆ ನಡೆದಿದೆ ಅಂದ್ರೆ ಕಾನೂನು ಬಾಹಿರವಾಗಿ ಭೂ ಸ್ವಾಧೀನ ಕೈಬಿಡಿಸ್ಕೊಂಡಿರುವಂಥದ್ದು, ಮತ್ತೆ 2001, 2003 ಇಸ್ವಿಲೆ ರಸ್ತೆ ಒಳಚರಂಡಿಯಲ್ಲಿ ಆಗಿದ್ರು ಕೂಡ ಅದು ಕೃಷಿ ಭೂಮಿ ಅಂತೇಳಿ ಅವ್ರ ಬಾಮೈದ ಹೆಸರಿಗೆ ಕ್ರಯಪತ್ರ ಮಾಡ್ಕೊಂಡಿರುವಂಥದ್ದು, ಆನಂತರ ಅನ್ಯಕ್ರಾಂತ ಆದೇಶ ಮಾಡಿಸ್ಕೊಂಡಿರುವಂಥದ್ದು, ಆನಂತರ ಅವ್ರ ಹೆಂಡತಿ ಹೆಸರಿಗೆ ದಾನಪತ್ರದ ಮೂಲಕ ವರ್ಗಾವಣೆ ಮಾಡಿಸ್ಕೊಂಡಿರುವಂಥದ್ದು, ಈ ಸುಳ್ಳು ದಾಖಲೆ ಇಟ್ಕೊಂಡು
14 ನಿವೇಶನ ಅಕ್ರಮ ಪಡೆದು ಅಂತ ಈ ಎಲ್ಲ ವಿಚಾರಗಳನ್ನು ಕೂಡ ಅವರು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದಾರೆ. ಒಂದು ತನಿಖಾ ಸಂಸ್ಥೆ ಮತ್ತೊಂದು ತನಿಖಾ ಸಂಸ್ಥೆನ ತನಿಖೆ ಮಾಡೋ ಸರಿ ಇಲ್ಲ ಅಂತ ಹೇಳಿ ಒಂದು ವರದಿ ಕೊಡ್ತಾ ಇದೆ ಅಂತ ಹೇಳಿದ್ರೆ ಇದು ನಿಮ್ಗೆ ಎಷ್ಟರ ಮಟ್ಟಿಗೆ ಆದ್ರೆ ನೀವು ಕೂಡ ವಾದವನ್ನ ಮಾಡಿದ್ರೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಎಷ್ಟರ ಮಟ್ಟಿಗೆ ಪೂರಕ ಆಗುತ್ತೆ ಅಂತ ಹೇಳಿ? ಒಂದು ದೃಷ್ಟಿಯ ನಂಗೆ ಬಹಳ ಸಂತೋಷದ ವಿಚಾರ. ಯಾಕೆಂದ್ರೆ ನನ್ನ ಆರೋಪಕ್ಕೆ ಪೂರಕವಾಗಿ ಒಂದು ತನಿಖಾ ಸಂಸ್ಥೆ ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ತಂದಿದೆ ಅಂತೇಳಿ. ಅದ್ರ ಜೊತೆಗೆ ಒಂದು ದುಃಖ ಸಂಗತಿ ಏನಂದ್ರೆ ನಮ್ಮ ಕರ್ನಾಟಕ ಲೋಕಾಯುಕ್ತರು ಯಾಕೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ, ತನಿಖೆ ಸ್ಪಷ್ಟ ಸಾಕ್ಷ್ಯ ಇದ್ರೂ ಕೂಡ ಆ ಒಂದು ಸುಳ್ಳು ವರದಿಯನ್ನು ಸಲ್ಲಿಸುವ ಮೂಲಕ ಆ ರಾಜ್ಯದ ಜನತೆಯ ಒಂದು ಗೌರವಕ್ಕೆ ಧಕ್ಕೆ ತರದಂತ ಹೇಳ್ತೀನಿ. ಯಾಕಂದ್ರೆ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಸಮರ್ಥರಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಇದು ದುಃಖದ ಸಂಗತಿ ಆಗುತ್ತೆ. ಸೊ ಈಗಲಾದ್ರೂ ಲೋಕಾಯುಕ್ತರು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು, ಸಂಬಂಧಪಟ್ಟ ಸರ್ಕಾರದ ಹಿರಿಯ ಅಧಿಕಾರಿಗಳು ಮತ್ತೆ ಸಚಿವರು ಇದರ ಬಗ್ಗೆ ಒಂದು ಸಭೆ ನಡೆಸಲಿ. ನಾನು ಆ ಸಭೆ ಬಂದು ಲೋಕಾಯುಕ್ತ ಅಧಿಕಾರಿಗಳು ಯಾವ ರೀತಿ ತಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಂಡು ನಮ್ಮ ಲೋಕಾಯುಕ್ತ ಸಂಸ್ಥೆಗೆ ಒಂದು ಧಕ್ಕೆ ತರುವಂತಹ ಕೆಲಸ ಮಾಡೋದನ್ನ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡ್ತೀನಿ. ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು, ಆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಆಗಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ತನಿಖಾಧಿಕಾರಿಗಳು ಕೂಡ ತಮ್ಮ ಕರ್ತವ್ಯ ವಿರುದ್ಧವಾಗಿ ನಡ್ಕೊಳ್ಬಾರದು. ಆ ರೀತಿ ಒಂದು ಕಠಿಣ ಕ್ರಮ ತಗೊಳ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಿದ್ದೆ. ಸರ್, ಈಗಾಗಲೇ ಇಡಿ ಕೂಡ ಒಂದು ಪ್ರೆಸ್ ನೋಟ್ ರಿಲೀಸ್ ಮಾಡಿ ಸರ್, ಅಲ್ಲಿ ಈ 14 ಸೈಟ್ಗಳಾದ್ರೆ ಯಾವ ತೆಗೆದುಕೊಂಡಿದ್ದಾರೆ, ಜೊತೆಗೆ ಮೂಲ ಭೂಮಿಯಲ್ಲಿದೆ, ಸಿದ್ದರಾಮಯ್ಯನವರ ತಮ್ಮ ಖರೀದಿ ಮಾಡಿದಂತ ಜಾಗ ಎಲ್ಲವೂ ಕೂಡ ಅಕ್ರಮದಲ್ಲಿ ಕೂಡಿದೆ ಅಂತ ಹೇಳಿ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದೆ ಸರ್. ಇಷ್ಟಾದರೂ ಕೂಡ ಲೋಕಾಯುಕ್ತ ಸಂಸ್ಥೆ 4 ಅಂದ್ರೆ A4 ಆರೋಪಿಗಳು, A1, A2, A3, A4 4 ಜನ ಆರೋಪಿಗಳು ಯಾವುದೇ ತಪ್ಪು ಮಾಡಿಲ್ಲ, ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಎಂದು ವರದಿ ಕೊಟ್ಟಿದ್ದಾರೆ ಸರ್. ಸರ್, ಇಲ್ಲಿ ಸಮಸ್ಯೆ ಏನಾಗಿದೆ, ತನಿಖಾಧಿಕಾರಿಗಳು ಸುಳ್ಳು ವರದಿಗಳನ್ನು ಸಲ್ಲಿಸಿದಾಗ ಅಂದರೆ ನಿಜವಾದ ಸಾಕ್ಷ್ಯಗಳನ್ನು ಮುಚ್ಚಿಟ್ಟು ಸುಳ್ಳು ಸಾಕ್ಷ್ಯಗಳನ್ನು ಸೃಷ್ಟಿ ಮಾಡುವ ಮೂಲಕ ಸುಳ್ಳು ವರದಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದಾಗ ಅದು ದೊಡ್ಡ ಗಂಭೀರವಾದ ಅಪರಾಧ ಕೃತ್ಯ. ಇಂಥ ಅಪರಾಧ ಕೃತ್ಯಕ್ಕೆ ಸಂಬಂಧಪಟ್ಟಾಗೆ ತನಿಖಾಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮಗಳಾಗ್ತಲ್ಲ. ಹೀಗಾಗಿ ತನಿಖಾಧಿಕಾರಿಗಳು ಕರ್ತವ್ಯ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿ ನಡ್ಕೊಳ್ಳದೆ ಕರ್ತವ್ಯಕ್ಕೆ ವಿರುದ್ಧವಾಗಿ ಅಂದ್ರೆ ಸರ್ವಾಧಿಕಾರಿ ರೀತಿ ನಡ್ಕೊಂಡು ಆರೋಪಗಳನ್ನು ರಕ್ಷಣೆ ಮಾಡುವಂಥ ಕೆಲಸಗಳನ್ನ ಯಾವುದೇ ಭಯ ಇಲ್ಲದೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ವಿಚಾರನ ಉದಾಹರಣೆಗೆ ಇಟ್ಕೊಂಡು ಸರ್ಕಾರ ಕಠಿಣ ಕ್ರಮಗಳು ತಗೊಳ್ಬೇಕು ಮತ್ತು ಜನನು ಕೂಡ ಇದನ್ನು ಪ್ರಶ್ನೆ ಮಾಡಬೇಕು. ಒಂದು ತನಿಖಾ ಸಂಸ್ಥೆ ಆರೋಪ ಸಾಬೀತಲ್ಲ ಅಂತ ಹೇಳುತ್ತೆ, ಇನ್ನೊಂದು ತನಿಖಾ ಸಂಸ್ಥೆ ಆರೋಪ ಸಾಬೀತಾಗುತ್ತೆ ಅಂತ. ಮತ್ತೆ ಸುಳ್ಳಿಲ್ಲ, ದಾಖಲಾತಿ ಇಟ್ಕೊಂಡೆ ಏನ್ ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದ್ರೆ ಆ ವರದಿ ಜೊತೆಗೆ ಏನ್ ದಾಖಲಾತಿ ಸಲ್ಲಿಸಿದ್ರೆ ಅದೆಲ್ಲ ಸ್ಪಷ್ಟವಾಗಿ ಆರೋಪ ಸಾಬೀತಾಗುವಂತ ಅಂಶಗಳು ಕಂಡು ಬರ್ತದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ 13/8/96 ಇಸ್ವಿಲಿ ಏನ್ ದೇವರಾಜು ಸರ್ಕಾರಕ್ಕೆ ಪತ್ರ ಸಲ್ಲಿಸಿ ಈ ಜಮೀನ ಭೂಸ್ವಾಮಿ ಕೈಬಿಡಿ ಅಂತ ಹೇಳಿದ್ರೆ ಆ ಪತ್ರದಲ್ಲಿ DCM ಅಂತ ಸ್ಪಷ್ಟ ಉಲ್ಲೇಖ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್